ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಡಾಟಾ ಇಂಟರ್ಪ್ರಿಟೇಷನ್ ಸಿಂಪಲ್ ಡಾಟಾದಲ್ಲಿ ಉಳಿದಿರುವ ಕೆಲವೊಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ಸಿಂಪಲ್ ಡಾಟಾ ಅಂದರೆ ಪ್ಲಸ್ ಮೈನಸ್ಸು ಎವರೇಜು ಇಷ್ಟೇ. ಅವೇನು 5 ಕಂಟೆಂಟ್ ಕೊಟ್ಟಿರ್ತಾರಲ್ರಿ ಅದನ್ನು ಫಾಲೋ ಮಾಡಬೇಕಾಗತ್ತೆ. ನಿನ್ನೆ 5 ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ವಿ. ಇವತ್ತು ಇನ್ನೊಂದು ಸ್ವಲ್ಪ ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡ್ರಿ, ಸೆಲ್ಲರ್ ವೈಸ್ ಸೇಲ್ ಆಫ್ ಮೊಬೈಲ್ ಫೋನ್. ಏನ್ ಹೇಳ್ತಾರ್ರಿ ಅವರು? ವಿಕ್ರೇತ द्वारा ಮೊಬೈಲ್ दोनों फोनों की बिक्री. ಇಲ್ಲಿ ನೋಡ್ರಿ, ಎಷ್ಟ್ರಿ ಎಷ್ಟ್ ಜನ ಮೊಬೈಲ್ ಶಾಪ್ ಅದಾವ? ಎ ಬಿ ಸಿ ಡಿ ಇ ಎಫ್ ಸಾರಿ ಎ ಬಿ ಸಿ ಡಿ ಇ 5 ಅದಾವ್ರಿ. ಎಷ್ಟು? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಸೊ ಏನ್ ಮಾಡ್ಲಿಕ್ಕೆ ಹೇಳಿದಾರೆ ನೋಡೋಣ. ಇದ್ರ ಮೇಲೆನೆ ಸೇಮ್ ಇದೇ ಬೇಸ್ ಮೇಲೆನೆ 5 ಕ್ವಶನ್ ಇರ್ತಾವ್ರಿ. निम्नलिखित किसी भी सप्ताह के 7 विभिन्न दिनों का सोमवार से लेकर रविवार तक 5 विभिन्न विक्रेताओं का ए से ई द्वारा बेचे गए मोबाइल फोन की संख्या दर्शाती गई है. तालाकि दिए गए आंकड़ों पर आधारित प्रश्न का उत्तर दीजिए. ಇದೇನ್ ಕೊಟ್ಟಿದಾರಲ್ರಿ ಕಂಟೆಂಟ್, ಇದ್ರ ಮೇಲೆನೆ ಈಗ ನೆಕ್ಸ್ಟ್ ನಾವು 5 ಕ್ವಶನ್ ಅನ್ನ ಬಿಡಿಸ್ಬೇಕು. ಈಗ ನೋಡ್ರಿ, ಇಲ್ಲೇ 5 ಕ್ವಶನ್ ಬಿಡಿಸಿದ್ರೆ 10 ಮಾರ್ಕ್ಸು. ಇದೇ DIU ಆಯ್ತಾ. ಇಲ್ಲಿ ನೋಡ್ರಿ ಏನ್ ಕೇಳ್ತಾರೆ ನೋಡ್ರಿ, ಪ್ರಶ್ನೆ ನಂಬರ್ 6ರಲ್ಲಿ ದ ಮೊಬೈಲ್ ಫೋನ್ ಸೋಲ್ಡ್ ಬೈ ಎ ಆನ್ ದ ಥರ್ಸ್ಡೇ ಆರ್ 2 ಟೈಪ್ಸ್, ದಟ್ ಈಸ್ ವಿಂಡೋ ಫೋನ್ ಅಂಡ್ ಆಂಡ್ರಾಯ್ಡ್ ಫೋನ್ in the ratio of 3 and 4. What is the number of window phone sold by A on Thursday? ನೋಡ್ರಿ, ಗುರುವಾರ ಎ ಕಾಲಮ್ನಲ್ಲಿ 56 ಇದೆ ರೀ, ಹೌದಾ? ಸೊ 56 ಅದ್ರಾಗ 2 ರೀತಿ ಮೊಬೈಲ್ ಮಾರಿದಾರ್ರಿ ಅವರು. ಯಾವುದು? ವಿಂಡೋ ಫೋನು ಮತ್ತು ಆಂಡ್ರಾಯ್ಡು. ಅದನ್ನ ಅವ್ರೇನ್ ಹೇಳ್ತಾರ್ರಿ, 2 ಅದ್ರ ರೇಷೋ ಯಾವ್ದಿದೆ ಅಂದ್ರೆ 3.4 ಇದೆ. ಹಾಗಾದ್ರೆ ಅವ್ರೇನ್ ಕೇಳ್ತಾರ್ರಿ ಕೆಳಗೆ, ವಾಟ್ ಈಸ್ ದ ನಂಬರ್ ಆಫ್ ವಿಂಡೋ ಫೋನ್ ಸೋಲ್ಡ್ ಬೈ ಎ ಥರ್ಸ್ಡೇ. ಅವ್ರ ಹಾಗಾದ್ರೆ ಆ ರೇಷೋ ಏನು, ಯಾವ ಫೋನ್ ಯಾವ್ದು ವಿಂಡೋ ಎಷ್ಟು ಮಾರಿದಾರ್ರಿ ಮತ್ತೆ ಇದು ಎಷ್ಟು ಮಾರಿದಾರ, ಎಕ್ಸಾಕ್ಟ್ ಡೇಟ್ ನಂಬರ್ ಬೇಕಾಗಿದಾವ್ರಿ. ಎಷ್ಟು? ಟೋಟಲ್ 56 ಕೊಟ್ಟಿದ್ದಾರೆ. ರೇಷೋದಲ್ಲಿ ಕೊಟ್ಟಿದ್ದಾರೆ ಡಿಜಿಟ್ ಅನ್ನ 3.4 ಅನುಪಾತದಲ್ಲಿದೆ. ಅದನ್ನ ನಾವ್ ಏನ್ ಮಾಡ್ಬೇಕು? ಕಂಡುಹಿಡಿಬೇಕು. ಇಲ್ಲಿ ಕೆಳಗೆ ನೋಡ್ರಿ, ಈಗ ದ ಟೋಟಲ್ sold a total number of 26 numbers on Thursday which are divided into 3 parts into window parts of window 3 parts of window phones and 4 part of Android. ಹಾಗಾದ್ರೆ ಹೆಂಗ್ ಇದ್ ಮಾಡ್ಬೇಕ್ರಿ ನಾವೀಗ? ಇಲ್ಲಿ ನೋಡ್ರಿ, 3 + 4 ಮಾಡ್ಕೊಂಡ್ರೆ ಏನಾಗತ್ತೆ ರೀ? 7 ಆಗತ್ತೆ. 7 56, ಹೌದಾ? ಸೊ 4 3 7, 56ರಿಂದ ಕಡ್ತಾ ಹೊಡಿದ್ರೆ ರೀ 7 8 56, ಹೌದಾ? 7 8 56 ಹೌದಿಲ್ರಿ? ಸೊ 56 ಏನ್ರಿ? 8 ಫೋನ್ ಏನ್ರಿ ಟೋಟಲ್ ಆಗಿ ಸೋಲ್ಡ್ ಆಗಿದಾವ. ಅದ್ರಾಗ ನೋಡ್ರಿ, ಹೌದಾ? 7 8 3 4 7, 7 8 56, ಹೌದಾ? ಇಲ್ಲಿ ನೋಡ್ರಿ, ಸೊ ನಂಬರ್ ಆಫ್ ವಿಂಡೋ ಫೋನ್ ಸೋಲ್ಡ್ 8 × 3 ಅಂದ್ರೆ 34 ವಿಂಡೋ ಫೋನ್ ಇದನ್ನಾಗಿದಾವ. ಆಮೇಲೆ 34 ಆದ್ರೆ ಉಳ್ದ ಎಷ್ಟ್ರಿ? 56ರಾಗ 34 ಹೋದ್ರೆ ಎಷ್ಟು ಉಳಿತದ್ರಿ? 54ರಲ್ಲಿ 56ರಲ್ಲಿ 24 ಹೋದ್ರೆ ರೀ 32 ಆಂಡ್ರಾಯ್ಡ್ ಫೋನು. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬರ್ಬೇಕಾಗತ್ತೆ ರೀ. 3.4 ರೇಷೋದ ಇದನ್ನೇನ್ರಿ ಆನ್ಸರ್ದಾಗಲಿ ನೋಡ್ರಿ, ಇಲ್ಲಿ 28 48 32 24 ಕೊಟ್ಟಿದಾರ್ರಿ. 32 ಇದೆ, 24 ಇದೆ. 3 ಪಾಯಿಂಟ್ ರೇಷಿಯೋ 2 ಅದಾವ್ರಿ. ಆದ್ರೆ ನಮಗೆ ಯಾವ್ದು ಬೇಕಾಗೈತ್ರಿ? ವಿಂಡೋದ್ ಬೇಕಾಗೈತಿ, ಅದು 24. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಎವರೇಜ್ ಆಫ್ ದ ಸೇಲ್ ಆಫ್ ಮೊಬೈಲ್ ಫೋನ್ ಬೈ ಬಿ ಆನ್ ವೆಡ್ನೆಸ್ಡೇ, ಇ ಆನ್ ಸಂಡೇ, ಡಿ ಆನ್ ಮಂಡೇ. ಇಲ್ಲಿ ಮೂರುದ್ರದ್ದು ನಾವು ಏನ್ ಮಾಡ್ಕೋಬೇಕ್ರಿ? ಕೂಡಿಸ್ಕೋಬೇಕಾಗತ್ತೆ. ಬುಧವಾರ को बी द्वारा
ನೋಡ್ರಿ ಬುಧವಾರ ಯಾವ್ದ್ರಿ? ಬುಧವಾರ ಬಿ 54 ಬಂತು. ಆಮೇಲೆ ರವಿವಾರ ಇ 30, ಸೋಮವಾರ ಡಿ, ಸೋಮವಾರ ಡಿ ಹಾ 120 ಅಂದ್ರೆ 120, 56, 30. ಸೊ ಇವ್ರ ಏನ್ ಹೇಳತ್ತಾರ್ರಿ, ಕಿತನೆ ಔಸತ್ ಹೋಯ್, ಎಷ್ಟು ಎವರೇಜ್ ತೆಗಿಬೇಕ್ರಿ ಇದ್ರದ್ದು. ಸೊ ಇಲ್ಲಿ ನೋಡ್ರಿ, ಬಿ ಸೋಲ್ಡ್ 54, ಇ ಸೋಲ್ಡ್ 30 ಅಂಡ್ ಡಿ ಸೋಲ್ಡ್, ಇವ್ ಮೂರು ಕೂಡ್ಸ್ಕೊಂಡು ಎಷ್ಟ್ರಿ? 3 ತೆಗಿಬೇಕಾಗೈತಿ, ಕಡ್ತಾ ಹೊಡಿಬೇಕು. ಎಷ್ಟ್ರಿ? ನೋಡ್ರಿ ಇಲ್ಲಿ 120, ಆಮೇಲೆ ಆ ಪ್ಲಸ್ 54, ಆಮೇಲೆ 30, 4, 8, 10 ಕೈಲ 1 ಎಷ್ಟ್ರಿ? 204. ಅದ್ರಲ್ಲಿ ಎಷ್ಟ್ರಿ? 3ರಿಂದ ಕಡ್ತಾ ಹೊಡಿಬೇಕು. ಹೌದಾ? 3 ಡಿಜಿಟ್ ಇದೆ, 3ದೇ ಸೇರಿ ಯಾವ್ದ್ರಿ? ಬಿ ಸಿ 3ರಿಂದ, ಹೌದು. ಮತ್ತೆ ಎಷ್ಟ್ರಿ? 68 ಆಗತ್ತೆ ನೋಡ್ರಿ ಇಲ್ಲಿ. 3 6 18, 2 ಉಳಿತೆ, 3 8 24, 68 ಬರುತ್ತೆ ರೀ. ಸೊ ಆನ್ಸರ್ ಏನಾಗುತ್ತೆ? 68. ಇಲ್ಲಿ ಆನ್ಸರ್ ಡಿ ಆಗತ್ತೆ. ಸೊ ನೆಕ್ಸ್ಟ್ ನೋಡೋಣ 8ನೇ ಕ್ವಶನ್. 8ನೇ ಕ್ವಶನ್ ಏನ್ ಹೇಳ್ತೈತೆ ನೋಡ್ರಿ ಇಲ್ಲಿ, ದ ನಂಬರ್ ಆಫ್ ಮೊಬೈಲ್ ಫೋನ್ಸ್ ಸಾಲ್ಡ್ ಬೈ ಎ ಅಂಡ್ ಡಿ ಟುಗೆದರ್ ಆನ್ ವೆನಸ್ಡೇ ಈಸ್ ಡ್ಯಾಶ್ ಪರ್ಸೆಂಟೇಜ್ ಆಫ್ ದ ನಂಬರ್ ಆಫ್ ಮೊಬೈಲ್ ಫೋನ್ ಸಾಲ್ಡ್ ಬೈ ಇ. ಎ ಡಿ ಕೂಡ್ಕೊಂಡು ಎಷ್ಟು ಮಾರಿದಾರಲ್ಲ ಅದ್ರ परसेंटेज बुधवार को ए एंड डी द्वारा साथ में मिलाकर बेचे गए मोबाइल फोनों का संख्या रविवार रविवार के ई द्वारा बेचे गए मोबाइल फोन की संख्या से कितना प्रतिशत है. ಸೊ ನಾವೀಗ ಏನ್ ತೆಗಿಬೇಕ್ರಿ? ಪರ್ಸೆಂಟೇಜು ಎರಡು ಉದ್ರದ್ದು ತೆಗಿಬೇಕು. ಇಲ್ಲಿ ನೋಡ್ರಿ, ಈಗ ಎ ಅಂಡ್ ಡಿ ಕೂಡ್ಕೊಂಡು ಇಲ್ಲೇ ಕಾಲಮ್ ಪ್ರಕಾರನ ಆಯ್ತು. ಎದವ್ರು ಎಷ್ಟ್ರಿ? ಎ ಮತ್ತೆ ಡಿ ಯಾವ ದಿವಸ? ವೆನಸ್ಡೇ ಹೇಳಿದಾರ್ರಿ 96. ಹೌದಾ? 96 ಪ್ಲಸ್ 24, 96 ಪ್ಲಸ್ 24, ಎ ಮತ್ತೆ ಡಿ, ಎ ಮತ್ತೆ ಡಿ ವೆನಸ್ಡೇ 24 ಮತ್ತೆ 96. 120 ಫೋನ್ ವೆನ್ಸ್ಡೇ ಮಾರಿದಾರ್ರಿ. ಸೊ ಹಾಗಾದ್ರೆ ಈ ಎಷ್ಟು ಮಾರೈತೆ ಅನ್ನೋದು ನೋಡ್ರಿ. ಈಗ 120 ಆಯ್ತು. ಹೌದಾ? ಆಮೇಲೆ ವೆನಸ್ಡೇ ಉಳ್ದ ಯಾವ್ದ್ರಿ? ಈದಲ್ಲಿ ಈ ಸಂಡೇ 30 ಮಾರಿದ್ರಿ. ಸೊ ಅದು ಅದರಲ್ಲಿ ಅದನ್ನ ಕಡ್ತಾ ಹೊಡೆದ್ರೆ ಆಯ್ತು. 130 ಬೈ 20 40 ಆಗತ್ತೆ ರೀ. ಸೊ ಸೇಮ್ 3 4 12, 400 ಬರುತ್ತೆ. ಆನ್ಸರ್ ಏನಾಗುತ್ತೆ ರೀ? ಎ ಆಗತ್ತೆ. ಸೊ ಈ ರೀತಿ ನಾವು ಸ್ವಲ್ಪ ಮೊದ್ಲಿಂದನೇ ಪ್ರಿಪೇರ್ ಆಗ್ತಾ ಬಂದ್ರೆ ನಮಗೆ ಡಿ ಐ ಆಗಲ್ಲ, ಡಿ ಐ ಪ್ರಾಬ್ಲಮ್ ಆಗಲ್ಲ. ನಾವು ಆರಾಮಾಗಿ 10 ಮಾರ್ಕ್ಸ್ ಅನ್ನ ತಗೋಬಹುದು. ಇಲ್ಲಿ ನೋಡ್ರಿ ನೆಕ್ಸ್ಟ್, ದ ನಂಬರ್ ಆಫ್ ದ ಮೊಬೈಲ್ ಫೋನ್ ಸಾಲ್ವ್ ಬೈ ಬಿ ಆನ್ ಥರ್ಸ್ಡೇ and Tuesday and Saturday. The number of the mobile phone sold by B on Tuesday and Wednesday together ಡ್ಯಾಶ್ ಪರ್ಸೆಂಟೇಜ್ ಮೋರ್ ದೆನ್ ದ ನಂಬರ್ ಆಫ್. ಇಲ್ಲಿ ಮೋರ್ ಕೇಳಿದಾಗ ಸಣ್ಣ ಡಿಜಿಟ್ ತಗೋಬೇಕು. ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ಪರ್ಸೆಂಟೇಜ್ ಬಂದಾಗ ಮೋರ್ ಅಂತ ಬಂದಾಗ ಸಣ್ಣ ಡಿಜಿಟ್ ಇಂದ ಇದು ಮಾಡಬೇಕು, ಮೈನಸ್ ಮಾಡಬೇಕು. ಮತ್ತೆ ಲೆಸ್ ಅಂತ ಕೇಳಿದಾಗ ದೊಡ್ಡ ಡಿಜಿಟ್ ಇಂದ ಮಾಡಬೇಕು. ಮಂಗಳವಾರ ಮತ್ತು ಶನಿವಾರಕ್ಕೂ ಏಕ್ ಸಾಥ್ ಮಿಲಾಕರ್ बी द्वारा बेचे गए मोबाइल फोनों की संख्या गुरुवार और रविवार को एक साथ मिलाकर सी द्वारा बेचे गए मोबाइल फोनों की संख्या की तुलना कितना प्रतिशत अधिक है. ಪರ್ಸೆಂಟೇಜ್ ತೆಗಿಬೇಕು. ಪರ್ಸೆಂಟೇಜ್ದಲ್ಲಿ 3 ಅಂತ ಕೇಳಿದ್ರೆ ಸಣ್ಣ ಡಿಜಿಟಿನ ಅದರಲ್ಲಿ ಎಷ್ಟು ಡಿಜಿಟ್ ಬಂದಿರ್ತೈತಲ್ರಿ, ನಾವು ಕೂಡಿಸ್ಕೊಂಡು ಮಾಡಿರ್ತೀವಿ ಆ ಡಿಜಿಟ್ ಇಂದ ಇದನ್ನ ಮಾಡಬೇಕು. ಮತ್ತೆ ಲೆಸ್ ಅಂತ ಕೇಳಿದಾಗ ದೊಡ್ಡ ಡಿಜಿಟಿನ ತಗೊಂಡು ನಾವು ಮಾಡಬೇಕು. ಇಲ್ಲಿ ನೋಡ್ರಿ ಕೆಳಗೆ ಬಿ ಸಾಲ್ಡ್ ಬಿ ಗುರುವಾರ, ಮಂಗಳವಾರ ಮತ್ತು ಶನಿವಾರ 184 ಮತ್ತು 96. ಮಂಗಳವಾರ ಬಿ ಥರ್ಸ್ಡೇ 184 ಮತ್ತೆ ಯಾವ್ದ್ರಿ? ಸ್ಯಾಟರ್ಡೆ 996. ಎರಡು ಕೂಡಿಸ್ಕೊಂಡು 380 ಫೋನ್ಸಸ್. ಬಿ ಅಂಗಡಿಯವನು 184 ಮಂಗಳವಾರ ಮತ್ತೆ 196 ಶನಿವಾರ ಮಾರ್ತಾನ್ರಿ. ಟೋಟಲ್ 380 ಫೋನ್ ಮಾರ್ತಾನ್ರಿ. ಹಾಗಾದ್ರೆ ಸಿದವನ್ ಏನ್ ಮಾಡ್ತಾನ್ರಿ? ಸೇಮ್ ಅವನು ಥರ್ಸ್ಡೇ 26 ಮತ್ತು 94 ಇದನ್ನ ಮೈನಸ್ ಮಾಡಿದ್ರೆ 120 ಬರುತ್ತೆ.
120 ಪರ್ಸೆಂಟೇಜ್ ತೆಗಿಬೇಕಾದ್ರೆ 120ಇಂದ ನಾವು ಕಟ್ತಾ ಇದನ್ನ ಮಾಡಿದರೆ 160 ಡಿವೈಡೆಡ್ ಬೈ 120 ಇಂಟು 100 ಮಾಡಿದರೆ ಆನ್ಸರ್ ಸಿಗುತ್ತೆ. ಸೊ ಈ ರೀತಿ ಮಾಡಬೇಕು ಈಗ, ಆಯ್ತಾ. ಸೊ ನೆಕ್ಸ್ಟ್ ನೋಡ್ರಿ 10ನೇ ಕ್ವಶನು. 10ನೇದು, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಂಬರ್ ಆಫ್ ಮೊಬೈಲ್ ಫೋನ್ಸ್ ಸೋಲ್ಡ್ ಬೈ what is the number of what is the different between what is the difference between the number of mobile phones sold by A and C together Monday, that of D and E together Wednesday. ನೋಡ್ರಿ ಇಲ್ಲಿ ಎರಡು ಕೂಡ್ಕೊಂಡು ಹೇಳಿದಾರ್ರಿ, ಎ ಮತ್ತು ಸಿ, ಡಿ ಆ್ಯಂಡ್ ಇ. ಎ ಮತ್ತು ಸಿ, ಎ ಮತ್ತು ಸಿ, ಡಿ ಆ್ಯಂಡ್ ಇ ನೋಡ್ಬೇಕು. ಏನು ಮಾಡ್ಬೇಕ್ರಿ ನಾವು, ಇಲ್ಲೇನು ಹೇಳಿದಾರೆ ಈಗ ಡಿಫ್ರೆನ್ಸ್ ನೋಡಬೇಕು. ಇಲ್ಲಿ ನೋಡ್ರಿ, ಎ ಆ್ಯಂಡ್ ಸಿ ಸೋಲ್ಡ್ 140. ಎ ಮತ್ತು ಸಿ ಇಬ್ರು ಅಂಗಡಿಯವ್ರು ಏನು ಮಾಡ್ತಾರ್ರಿ 80 ಮತ್ತು 60 ಮೊಬೈಲ್ಗಳನ್ನ ಮಂಡೇ ಮಾರ್ತಾರೆ. ಡಿ ಆ್ಯಂಡ್ ಇ ಏನು ಮಾಡ್ತಾರ್ರಿ 140 ಫೋನ್ಗಳನ್ನ ಬುಧವಾರ ಮಾರ್ತಾರೆ. ಹಾಗಾದ್ರೆ ಡಿಫ್ರೆನ್ಸ್ ಏನಿದೆ ರೀ 100 ಇದೆ. ಸೊ ಆನ್ಸರ್ ಏನಾಗೈತೆ ರೀ 100. ಬಿ ಎರಡನೇ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಇಲ್ಲೇ ಕಾಲಮ್ ಮೂರನೇದಿದು ಮೂರನೇ ಟೇಬಲ್ ಇದು ಮೂರನೇ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇನು ಕೇಳಿದಾರ್ರಿ, ಮಂಡೇ ಟು ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಟೋಟಲ್ ಇಂಟರ್ವ್ಯೂಡು ಡೇ ವೈಸ್ ಇಂಟರ್ವ್ಯೂ ಕ್ಯಾಂಡಿಡೇಟ್ ಬೈ ಬ್ಯಾಂಕ್. ಇಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇದು IDBI, SBI, BOB. ಸೊ ಇವೆಲ್ಲ ಬ್ಯಾಂಕ್ಗಳ ಹೆಸರು ರೀ. ಇಲ್ಲಿ ಏನೇನು ಕೇಳ್ತಾರ್ರಿ ಅವರು, ಕ್ಯಾಂಡಿಡೇಟ್ಗಳು ಜಾಯಿನ್ ಆಗ್ಲಿಕ್ಕೆ ಇಂಟರ್ವ್ಯೂ ಕೊಟ್ಟ ಸಂಖ್ಯೆಯನ್ನ. ಸೊ ಕೆಳಗೆ ನೋಡೋಣ ಬನ್ನಿ, ಏನು ಹೇಳ್ತಾರೆ ನೋಡ್ರಿ. निम्नलिखित तालिका में सोमवार से शनिवार तक 6 भिन्न कार्य दिवसों में 5 भारतीय बैंक द्वारा लिए गए इंटरव्यू के शामिल अभ्यर्थियों का संख्या दर्शाता है. ಸೊ ಇಲ್ಲಿ ಗೊತ್ತಾಗಿದೆ, माना कि लुप्त है, यदि आवश्यक हो तो आपसे उनका परिकलन आशा की जा सकती है. तालाकी में दिए गए आंकड़ों का आधार पर प्रश्न. ಇಲ್ಲಿ ಏನು ಹೇಳ್ತಾರ್ರಿ, ಇಲ್ಲಿ ಕೆಲವೊಂದು ಬಿಟ್ಟ ಸ್ಥಳ ಬಿಟ್ಟಿದ್ದೀವಿ, ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡ್ಬೇಕಾಗತ್ತೆ, ನೀವೇ ಕಂಡು ಹಿಡಿದು ಹೇಳ್ಬೇಕಾಗತ್ತೆ ಅಂತಾರ್ರಿ ಅವರು. ಸೊ ಈ ರೀತಿ ಕೂಡ ಕ್ವಶನ್ ಬರುತ್ತೆ. ಇಲ್ಲಿ ನೋಡ್ರಿ, ವಾಟ್ ಈಸ್ ದ ಎವರೇಜ್ ಆಫ್ ಟೋಟಲ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂಡ್ ಬೈ BOB and BOI ಫ್ರಾಮ್ ಮಂಡೇ ಟು ಫ್ರೈಡೇ. ಇಲ್ಲಿ BOI ಮತ್ತೆ BOB ಟೋಟಲ್ ಎಷ್ಟಿದಾರ್ರಿ ಅಂತ ಕೇಳ್ತಾರ್ರಿ. ಎಷ್ಟು ಎವರೇಜ್ ಎಷ್ಟ್ರಿ ಅಂತ ಕೇಳ್ತಾರ್ರಿ. ಏನು ಮಾಡ್ಬೇಕು ನಾವೀಗ, ಎವರೇಜ್ ಇದ್ದಾಗ ಕ್ಯಾಂಡಿಡೇಟ್ ಇಂಟರ್ವ್ಯೂಡ್ ಎಲ್ಲ ಈಗ ನಾವು ಮಿಸ್ಸಿಂಗ್ ನಂಬರ್ ಕಂಡು ಹಿಡಿಬೇಕಾದ್ರೆ ಏನು ಮಾಡ್ಬೇಕ್ರಿ, ಈ ಸಂಖ್ಯೆಯಲ್ಲಿ ಈಗ BOB ಮತ್ತು BOI ಬ್ಯಾಂಕ್ದ ಇದು BOB ದಲ್ಲಿ ಏನು ಮಿಸ್ಸಿಂಗ್ ನಂಬರ್ ಇಲ್ಲ, ಆದರೆ BOI ದಲ್ಲಿ ಇಲ್ಲೊಂದು ಥರ್ಸ್ಡೇ ಮಂಗಳವಾರದ ಗ್ಯಾಪ್ ಇದೆ ರೀ. ಏನು ಮಾಡಬೇಕು, ಇವನ್ನೆಲ್ಲ ಕೂಡಿಸ್ಕೊಂಡು ಇದರಲ್ಲಿ ಕಳಿಬೇಕು. ಇದ್ರ ಕಳೆದ್ರೆ ಎಷ್ಟು ಉಳಿತೈತೆ ಅಷ್ಟು ಸಂಖ್ಯೆ ಬರುತ್ತೆ ರೀ. ಇಲ್ಲಿ ಅದನ್ನೇ ಮಾಡಿದ್ದಾರೆ ನೋಡ್ರಿ ಅವರು. ಕ್ಯಾಂಡಿಡೇಟ್ ಇಂಟರ್ವ್ಯೂಡ್ ಬೈ BOI ಇನ್ ಥರ್ಸ್ಡೇ, ಇದನ್ನ 218ರಲ್ಲಿ ಇವನ್ನೆಲ್ಲ ಏನು ಮಾಡಿದಾರ್ರಿ, ಕೂಡಿಸ್ಕೊಂಡು ಕಳೆದಾರ್ರಿ. ಈ ಉಳಿದ ಸಂಖ್ಯೆನೆಲ್ಲ ಇದನ್ನ ಮಾಡ್ಕೊತ ಬಂದ್ರೆ 38 ಬರುತ್ತೆ ರೀ. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದ್ರೆ ಉಳಿದಿರೋದು ಯಾವ್ದ್ರಿ, ಮಂಗಳವಾರದ ಸಂಖ್ಯೆ ರೀ ಅದು. ಹೌದಾ, ಅದನ್ನ ಫಿಲ್ ಇಂದ ಆಗೇದ ರೀ ಆ ದಿವಸ ಇಂಟರ್ವ್ಯೂ, ಆದ್ರೆ ಅವ್ರು ಫಿಲ್ ಇನ್ ದ ಬ್ಲಾಂಕ್ಸ್ ನಮ್ಮನ್ನ ಚೆಕ್ ಮಾಡ್ತಾ ಇದ್ದಾರ್ರಿ. ಟೋಟಲ್ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂಡ್ ಬೈ ದ BO ಅದು ಎಷ್ಟು ಡಿಜಿಟ್ ಇದಾವೆ ಅದನ್ನೆಲ್ಲ ಕೂಡಿಸಿ ಇಟ್ಬಿಟ್ಟಿದಾರ್ರಿ ಅವರು. ಆಯ್ತಾ, ಈಗ ನೋಡ್ರಿ, ದ ಕ್ಯಾಂಡಿಡೇಟ್ ಟೋಟಲ್ ಇಂಟರ್ವ್ಯೂಡ್ ಬೈ BOI ಟಿಲ್ ಫ್ರೈಡೇ. ಇಲ್ಲಿ ನೋಡ್ರಿ 36, 38, 44, 28, 20, 160. ಸೊ ಇವ್ರು ಏನ್ ಮಾಡಿದಾರ್ರಿ, ಇಲ್ಲಿ ಎರಡನ್ನು ಕೂಡ್ಕೊಂಡು ಇಲ್ಲಿ ಕಂಪ್ಯಾರಿಟಿವ್ ಆಗಿ ಹೇಳಿದಾರೆ, ಹೌದಿಲ್ರಿ. ಡಿಫ್ರೆನ್ಸ್ ಇದ್ರೆ ನಾವ್ ಏನ್ ಮಾಡ್ಬೇಕ್ರಿ, ಎರಡು ಇದ್ರದ್ದು ಕಂಪ್ಯಾರಿಟಿವ್ ಅಂದ್ರೆ 2 ತಗೋಬೇಕು. ಇದನ್ನ ಎರಡು ಕೂಡಿಸಿದ್ರೆ ಎಷ್ಟಾಗತ್ತೆ ರೀ, 202 ಪ್ಲಸ್ 166, ಅದು 368 ಆಗುತ್ತೆ. ಎವರೇಜ್ ತೆಗಿಬೇಕಾದ್ರೆ 2ರಿಂದ ಕಡ್ತಾ ಹೊಡೆದ್ರೆ 184 ಆಗುತ್ತೆ. 184 ಮೂರನೇ ಆಪ್ಷನ್. ಆಯ್ತಾ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಒಂದು ಕ್ವಶನ್. ದ ಅಪ್ರಾಕ್ಸಿಮೇಟ್ಲಿ by the percent of number candidates interviewed by SBI on Thursday increased
with respect to the interviewed by previous day. एसबीआई द्वारा गुरुवार के लिए गए इंटरव्यू में शामिल अभ्यर्थियों की संख्या उसके पूर्व दिन के लिए दिए गए साक्षात्कार की शामिल अभ्यर्थियों की संख्या से तुलना लगभग कितने प्रतिशत है ಪರ್ಸೆಂಟೇಜ್ ಐತ್ರಿ ಇದು ಎಸ್ ಬಿ ಐದು ಕೇಳಿದಾರ ಎಸ್ ಬಿ ಐದು ಯಾವ್ದ್ರಿ ಥರ್ಸ್ಡೇದ್ರಿ ಹೌದಾ ಎಸ್ ಬಿ ಐ ಥರ್ಸ್ಡೇ what are the percentage number candidate interviewed by SBI on Thursday increased ಹೆಚ್ಚು ಕೇಳಿದಾರ್ರಿ to respect that interviewed previous day ಎಲ್ಲಕ್ಕಿಂತ ನೋಡೋಣ್ರಿ ಇಲ್ಲೇನು 80% 96% 88 92 ಇಲ್ಲಿ ನೋಡ್ರಿ ಅವ್ರು ಏನು ಮಾಡಿದಾರೆ ಕ್ಯಾಂಡಿಡೇಟ್ ಇಂಟರ್ವ್ಯೂಡ್ ಬೈ ದ ಎಸ್ ಬಿ ಐ ಆನ್ ಥರ್ಸ್ಡೇ ಇಲ್ರಿ ಎಸ್ ಬಿ ಐ ಇದ್ದು ರೀ ಯಾವ್ದು ಇದು ವೆನೆಸ್ಡೇದು ಇಲ್ಲೇ ನೋಡ್ರಿ 46 44 46 36 ಕ್ಯಾಲ್ಕುಲೇಟ್ ಮಾಡಿದಾರ್ರಿ ಅವರು ಹೌದಾ ಸಾರಿ ಇಲ್ಲಿ ನೋಡ್ರಿ 50 56 46 30 36 50 56 46 30 40 ಸೊ ಟೋಟಲ್ ಎಷ್ಟಾಗೈತ್ರಿ ಇಲ್ಲಿ 22 ಅದನ್ನು ಕಂಡು ಹಿಡಿಬೇಕಲ್ಲ ನಾವು ಯಾವ್ದು ಫಿಲಿಂದ ಇಲ್ಲಿ ನೋಡ್ರಿ ವೆನೆಸ್ಡೇದ್ ಕಂಡು ಹಿಡಿಬೇಕಾಗೈತೆ ವೆನೆಸ್ಡೇದ್ ಕಂಡು ಹಿಡಿಬೇಕಾದ್ರೆ ಇದನ್ನೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಕೂಡಿಸ್ಕೊಂಡು ಕಳೆದ್ರೆ ಗೊತ್ತಾಗ್ಬಿಡ್ತಾರೆ ಎಷ್ಟು ಉಳಿದಿದೆ ಅಂತ ಯಾಕಂದ್ರೆ ಇಲ್ಲಿ ಟೋಟಲ್ ಇಂಟರ್ವ್ಯೂ ಕೊಟ್ಟಿದಾರ್ರಿ 24 ಬಂತ್ರಿ ನಾವು ಈಗ ಏನ್ ಮಾಡ್ಬೇಕು ಪರ್ಸೆಂಟೇಜ್ ತೆಗಿಬೇಕಾದ್ರೆ ಚಿಕ್ಕ ಸಂಖ್ಯೆಯಿಂದ ಇನ್ಕ್ರೀಸ್ ಅಂತ ಕೇಳಿದಾರ್ರಿ ಅದಕ್ಕೆ 46 ಮೈನಸ್ 24 ಅದನ್ನ ಏನ್ ಮಾಡಿದಿರಿ ಇಲ್ಲೇ 24ರಿಂದ ಡಿವೈಡೆಡ್ ಮಾಡಿ ಇಂಟು ಡಿವೈಡೆಡ್ ಬೈ 24 ಇಂಟು 100 ಅಂತ ಮಾಡಿದಾರ್ರಿ 46 ಮೈನಸ್ 24 ಅಂತ ಮಾಡಿದಾಗ ಕಡ್ತಾ ಹೊಡೆದಾಗ್ರಿ ಸೊ 92% ಬರುತ್ತೆ ರೀ ಸೊ ಆನ್ಸರ್ 4 ಆಗುತ್ತೆ ಇಲ್ಲಿ ನೆಕ್ಸ್ಟ್ ರೀ what is the number of candidates interviewed by the all the banks of Thursday all the bank of Thursday ಎಲ್ಲ मंगलवार के सभी बैंकों के लिए इंटरव्यू में शामिल अभ्यर्थियों की संख्या ಮಂಗಳವಾರ ಇದ್ರಾಗ ಒಂದ್ ಮಿಸ್ ಆಗಿದೆ ನೋಡ್ರಿ ಎಲ್ಲಾ ಬ್ಯಾಂಕ್ಗಳದ್ದು ಕೂಡಿಸ್ಕೋಬೇಕು ಎಲ್ಲಾ ಬ್ಯಾಂಕ್ಗಳದ್ದು ಕೂಡಿಸ್ಕೊಳ್ಬೇಕು ಇಲ್ಲಿ ಬಿ ಒ ಐದು ಒಂದು ಮಿಸ್ಸಿಂಗ್ ಇದೆ ರೀ ಇದಕ್ಕಿಂತ ಮುಂಚೆ ನಾವು ಬಿ ಒ ಐದು ಒಂದು ಕಂಡು ಹಿಡಿದಿದ್ದು ರೀ ಅದನ್ನೇ ನೆನ್ಪಿಟ್ಕೋಬೇಕು ಬಿ ಒ ಐದು ಇಲ್ಲಿ ಕಂಡು ಹಿಡಿದಿದ್ದಿದ್ರಿ ಇಲ್ಲಿದೆ ನೋಡ್ರಿ ಬಿ ಒ ಐದು ಒಂದು ಕಂಡು ಹಿಡಿದಿದ್ವಿ 38 ಸೊ 38 ಹಾಕಿದ್ರೆ ಇದು ಅದಕ್ಕೆ ಪ್ರೀವಿಯಸ್ ಇಯರ್ ಮಾಡಿದ್ದನ್ನ ಇರ್ಬೇಕಾಗತ್ತೆ ರೀ ಇಲ್ಲಿ ನೋಡ್ರಿ 38 ಪೇಲ ಬಿ ಒ ಐದು ಕಂಡು ಹಿಡಿದ್ರಿ ಆಮೇಲೆ ಇಂಟು ಮಾಡ್ಕೊಂಡು ಕ್ಯಾಂಡಿಡೇಟ್ ಟೋಟಲ್ ಇಂಟರ್ವ್ಯೂ ಏನ್ ಮಾಡಿದ್ರಿ 214 ಸೊ ಅಂದ್ರೆ ನಾನು ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದ್ರೆ ನಾವು ಕುಡಿಸೋದು ಕಳೆದು ಅವರೇಜು ಏನ್ ಮಾಡಿರ್ತೀವಲ್ರಿ ಅವು ಮಾಡಿದ್ದಂತನ ಒಂದು ಶಾರ್ಟ್ ನೋಟ್ಸ್ ಏನ್ ನಮಗೆ ರಫ್ ವರ್ಕ್ ಕೊಟ್ಟಿರ್ತಾರಲ್ರಿ ಅದನ್ನ ಮೆನ್ಷನ್ ಮಾಡ್ತಾ ಬಂದ್ರೆ ಬೇಗ ನಾವು ಕ್ವಶನ್ ಅನ್ನ ರೀಚ್ ಮಾಡಬಹುದು ಇಲ್ಲಿ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ the number of candidates interviewed by the IDBI the Wednesday is dash percent is a total number of candidates interviewed by the all bank of same day बुधवार को IDIB द्वारा लिए गए साक्षात्कार में शामिल अभ्यर्थियों की संख्या उसी दिन के सभी बैंकों के द्वारा लिए गए शामिल अभ्यर्थियों का कुल संख्या से कितना प्रतिशत है परसेंटेज इधर ಇದು ಕೂಡ ಇಲ್ಲಿ ನೋಡ್ರಿ ಕ್ಯಾಂಡಿಡೇಟ್ ಇಂಟರ್ವ್ಯೂ ಬೈ ಎಸ್ ಬಿ ಐ ವೆನ್ಸ್ಡೇ ಅಂಡ್ ಟೋಟಲ್ ಕ್ಯಾಂಡಿಡೇಟ್ಸ್ ಪರ್ಸೆಂಟೇಜ್ ಮಾಡಿದಾರ್ರಿ 46 ಇಂಟು ಏನ್ ಕೇಳಿದಾರ್ರಿ ಇನ್ಕ್ರೀಸ್ ಕೇಳಿದಾರ ಲೆಸ್ ಕೇಳಿದಾರ ಏನ್ ಕೇಳಿದಾರ್ರಿ ಇಲ್ಲಿ ಟೋಟಲ್ ನಂಬರ್ ಕೇಳಿದಾರ್ರಿ ಹೌದಾ ಸೊ 46 ಇಂಟು 96 ಇಂಟು 100 46 ಬಾಗಿಲೆ 196 ಸೊ 23.47 ಆನ್ಸರ್ ಆಗುತ್ತೆ ಸೊ ಲಾಸ್ಟ್ ಒನ್ ನೋಡ್ರಿ ಇದು ವಾಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಕ್ಯಾಂಡಿಡೇಟ್ ಇಂಟರ್ವ್ಯೂಡ್ ಬೈ ಎಸ್ ಬಿ ಐ ಫ್ರೈಡೆ ಅಂಡ್ ಸ್ಯಾಟರ್ಡೆ ಇನ್ ಟುಗೆದರ್ ದ ಕ್ಯಾಂಡಿಡೇಟ್ ಇಂಟರ್ವ್ಯೂಡ್ ಬೈ ಬಿ ಒ ಐ ಸೇಮ್ 2 days ಇಲ್ಲಿ ನೋಡ್ರಿ ಏನ್ ರೇಷಿಯೋ ಕೇಳಿದಾರ್ರಿ 35 38 ಅಂತ ಇಲ್ಲೇನ್ ನೋಡ್ರಿ ನಂಬರ್ ಆಫ್ ದ ಕ್ಯಾಂಡಿಡೇಟ್ ಇಂಟರ್ವ್ಯೂಡ್ ಬೈ ಎಸ್ ಬಿ ಐ ಫ್ರೈಡೆ 70 ಆಗತ್ತೆ ರೀ ಆಮೇಲೆ ನಂಬರ್ ಆಫ್ ದ ಕ್ಯಾಂಡಿಡೇಟ್ ಇಂಟರ್ವ್ಯೂಡ್ ಬೈ ಬಿ ಒ ಐ ಫ್ರೈಡೆ ಅಂಡ್ ಸ್ಯಾಟರ್ಡೆ ಇದು ಕಡ್ತಾ ಹೊಡ್ದಾರ್ರಿ
70 ಮತ್ತು 72 ಕಡ್ತಾ ಹೊಡೆದ್ರೆ 35 ಮತ್ತೆ 36 ಬರುತ್ತೆ ರೀ ಆನ್ಸರು. ಸೊ ಇದು ಈ ರೀತಿ ನಾವ್ ಏನ್ ಮಾಡ್ಬೇಕಾಗತ್ತೆ ರೀ. ಆ ಸ್- ಆ, ಕಡಿಮೆ ಸಮಯದಲ್ಲಿ ಮೊದ್ಲಿಂದನೇ ಪ್ರಯತ್ನ ಪಟ್ರೆ ನಾವು ಬಹಳಷ್ಟು ಕ್ವಶನ್ಗಳನ್ನ ನೆಟ್ ಆಗ್ಲಿ ಕೆಸೆಟ್ ಅಲ್ಲಿ ರೀಚ್ ಮಾಡಬಹುದು. ಮತ್ತೆ ನೆಟ್ದಲ್ಲಿ ಅಂತ ಅಂದ್ರು ಮ್ಯಾಥಮೆಟಿಕ್ಸ್ ಅಲ್ಲೂ ಮತ್ತು DI ಲಾಜಿಕಲ್ ಉಳ್ದ ಸ್ವಲ್ಪ ಕಡಿಮೆ ಕೇಳಬಹುದು. ಎಲ್ಲದ್ರಲ್ಲೂ 5-5 ಕ್ವಶನ್ ಕೇಳ್ತಾರ್ರಿ. ಟೋಟಲ್ 50 ಕ್ವಶನ್ ಕೇಳಬೇಕು. 10 ಲೆಸನ್ದಲ್ಲಿ 10 ವಿಷಯಗಳಲ್ಲಿ ಎಲ್ಲಾ ಒಂದೊಂದ್ ಚಾಪ್ಟರ್ ಅಲ್ಲಿ 5-5 ಕ್ವಶನ್ ಕೇಳ್ಬೇಕು. ಆದ್ರೆ ಕೆಲವೊಮ್ಮೆ ರೇಷೋ ಹಿಂದ ಮುಂದ ಆಗಿರುತ್ತೆ ರೀ. DI ಅಂತೂ 100% ಇದ್ದೇ ಇರುತ್ತೆ ರೀ. ಲಾಜಿಕಲ್ ರೀಸನಿಂಗ್ ಕೇಳ್ತಾರ್ರಿ. ಮ್ಯಾಥಮೆಟಿಕಲ್ ಸ್ವಲ್ಪ ಹೆಚ್ಚು ಕೇಳಿದ್ರು ಕೇಳಬಹುದು ಕ್ವಶನ್ಗಳನ್ನ. ಅದಕ್ಕಾಗಿ DIಗೆ 10 ಮಾರ್ಕ್ಸ್ಗಳನ್ನ ನಾವು ತಗೊಂಡು ಹೋಗ್ಬೇಕು ನಮ್ ಜೊತೆಯಲ್ಲಿ ಇವತ್ತಿಂದಲೇ ಈಗ್ಲಿಂದೆ ಅಂದ್ರೆ ಈ ಪ್ರಯತ್ನ ಮಾಡ್ತಾ ಇರಬೇಕು. ಸೊ ಹೇಳೋ ಟೈಮ್ದಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳಾಗಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳು.